ಸಬ್ಬಚ್ಚರೆ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 9ನೇ ಪಾಠ, ಜೀವದ ಮೂಲ. ಯೇಸು ಕ್ರಿಸ್ತನೇ ಆ ಮೂಲ ಎಂಬುದನ್ನ ಅರಿಯಿರಿ. ದೇವರ ಮಕ್ಕಳೇ, ಸ್ವಾಗತ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. 9ನೇ ಪಾಠದಲ್ಲಿದ್ದೇವೆ, 9ನೇ ವಾರದಲ್ಲಿದ್ದೇವೆ. ಜೀವನದ ಮೂಲ ಏನು ಎಂಬತಕ್ಕಂಥದನ್ನ ಈ ಒಂದು ಪಾಠದಲ್ಲಿ ಕರೀಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರ ಪರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ಬನ್ನಿ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮೆಲ್ಲರಿಗೂ ಇಷ್ಟವಾಗಿರ್ತಕ್ಕಂಥ ಒಂದು ವಚನ ಇದು. ಅಫ್ಕೋರ್ಸ್ ದೇರ್ ಆರ್ ಮೆನಿ ವರ್ಸಸ್ ದಟ್ ವಿ ಆಲ್ ಲೈಕ್, ಬಟ್ ಈ ಒಂದು ವಚನ ನಮ್ಮ ಕ್ರೈಸ್ತತ್ವಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯೋಹಾನ 14:6. ಪಾಸ್ಟರ್ ರಾಜದಾಸ್ ಓದಿ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಈಗ ಮೋಶೆ ಹತ್ರ ದೇವ್ರ ಜೊತೆ ಇರ್ತಕ್ಕಂಥ ಸಂಭಾಷಣೆ ನನಗೆ ತುಂಬ ಇಷ್ಟ. ಅದರಲ್ಲಿ ಮೋಸೆ ಹೇಳ್ತಾನೆ, ಸರಿ ನಾನು ಹೋಗಿ ಕೇಳ್ತೀನಿ, ಯಾರು ಕಳಿಸ್ತರು ಅಂದರೆ ಏನು ಹೇಳೋದು ಅಂತ ಹೇಳಿದ್ರೆ ನಾನು ಅಂತ ಹೋಗಿ ಹೇಳೋದು. ಅದು ಆ ಒಂದು ಜಾಗ ಇರಬಹುದು, ಅಥವಾ ಇನ್ನೊಂದು ಆ ಒಂದು ದೇವರು ಮೋಶೆಯನ್ನು ಭೇಟಿಯಾಗಿರ್ತಕ್ಕಂಥ ಸ್ಥಳ ಇರ್ಬೋದು. ನಾನು ಎಂಬತಕ್ಕಂಥ ಇಂಗ್ಲೀಷಲ್ಲಿ ಐ ಆಮ್ ಅಂತ ಮುಗಿದೋಗುತ್ತೆ. ಸೊ ಇದನ್ನು ಸ್ವಲ್ಪ ದಯವಿಟ್ಟು ಈ ವಾರದಲ್ಲಿ ನಾವು ಏನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಒಂದು ಸಣ್ಣ ಕಿರು ಪರಿಚಯನ ಮಾಡಿಕೊಡಿ ಪಾಸ್ಟರ್ ಪ್ರಸನ್ನಕುಮಾರ್. ಐ ಆಮ್ ಅಥವಾ ನಾನು ಇರುವಾತನು ಎಂಬುದಾಗಿ ಹೇಳುವಾಗ ಇದು ನೇರವಾಗಿ ದೇವರನ್ನ, ಕ್ರಿಸ್ತನನ್ನ ಸೂಚಿಸುವಂಥದ್ದಾಗಿದೆ. ಆ ಒಂದು ಅರಣ್ಯದಲ್ಲಿ ಆ ಒಂದು ಪೊದೆ ಉರಿತಾ ಇರುವಾಗ ದೇವರನ್ನ ಕಂಡುಕೊಂಡಂತ ಒಂದು ಪ್ರಸಂಗದಲ್ಲಿ ಮೋಶೆಯ ಜೊತೆಯಲ್ಲಿ ದೇವರು ಮಾತಾಡುವಾಗ, ನೀನು ಇಸ್ರಾಯೇಲ್ ಜನಕ್ಕೆ ಹೋಗಿ ನನ್ನ ಜನರನ್ನು ಕಳೆದುಕೊಂಡು ಬಾ. ನಾನು ಹೋಗ್ತೇನೆ ಸ್ವಾಮಿ, ಅದರಲ್ಲಿ ಹೋಗಿ ಯಾರು ಕಳಿಸಿದ್ರು ನಿನ್ನ ಎಂಬುದಾಗಿ ಹೇಳಿದ್ರೆ ನಾನೇ. ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು. ಹಾಗಿರುವಲ್ಲಿ ಈ ನಾನೇ ಎಂಬತಕ್ಕಂಥದ್ದು, ಇರುವಾತನು ಎಂಬತಕ್ಕಂಥದ್ದು ಯೋಹಾನ 1:14 ನೋಡ್ತೇವೆ. ಆ ವಾಕ್ಯವೆಂಬುದು ನರವತಾರವನ್ನವೆತ್ತಿ ನಮ್ಮ ಜೊತೆಯಲ್ಲಿ ಇದ್ದನು. ಅಂದರೆ ಆ ದೇವರು ಪರಲೋಕವನ್ನು ಬಿಟ್ಟು ನಮಗೋಸ್ಕರ ಮಾನವ ಸ್ವರೂಪವನ್ನು ತಾಳಿಕೊಂಡು ನಮ್ಮ ಜೊತೆಯಲ್ಲಿ ಇದ್ದನು. ಒಂದು ವೇಳೆ ದೇವರು ದೇವರ ಹಾಗೆ ಬಂದಿದ್ರೆ ನಾವ್ಯಾರು ಇರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ದೇವರು ಮನುಷ್ಯನ ರೂಪವನ್ನು ತಾಳಿಕೊಂಡು ಬಂದು ನಮ್ಮ ಒಂದು ಹಾದಿಯನ್ನ ಹಿಡಿದು ಮರಿಯಳ ಹೊಟ್ಟೆಯಲ್ಲಿ ಹುಟ್ಟಿ ಮಾನವ ಸ್ವರೂಪವನ್ನು ತಾಳಿಕೊಂಡು ಇಬ್ರಿಯ 4:15 ಹೇಳುವ ಹಾಗೆ ಆತನು ಎಲ್ಲಾ ವಿಷಯದಲ್ಲಿ ನಮ್ಮ ಹಾಗೆ ಇದ್ದು ಶೋಧಿಸಲ್ಪಟ್ಟನು, ಆದರೆ ಪಾಪವನ್ನು ಮಾಡಲಿಲ್ಲ. ಸೊ ಈ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂದ್ರೆ ಅದರ ಮೂಲ ಪರಲೋಕದ್ದು. ಧೈರ್ಯವಾಗಿ ಸ್ವಾಮಿ ಹೇಳ್ತಾನೆ, ಈ ಲೋಕಕ್ಕೆ ಜೀವ ಬೇಕಾದ್ರೆ ನಾನೇ, ಮಾರ್ಗ ಬೇಕಾದ್ರೆ ನಾನೇ, ಸತ್ಯ ಬೇಕಾದ್ರೆ ನಾನೇ. ಯಾರು ಸಹ ಅಷ್ಟು ಸುಲಭವಾಗಿ ಧೈರ್ಯವಾಗಿ ಹೇಳಲಿಕ್ಕಾಗಲ್ಲ. ನಮಗೆ ಇವತ್ತು ಜೀವ ಇದೆ ಅಂದ್ರೆ ಅದು ಯೇಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಶ್ವಾಸ. ದೇವರೇ ಆ ಮೂಲ. ಪದೇ ಪದೇ ಸ್ವಾಮಿ ನಮಗೆ ತಿಳಿಸ್ತಕ್ಕಂಥದ್ದು, ನಾನು ಲೋಕಕ್ಕೆ ಬೆಳಕು, ನಾನು ಜೀವದ ರೊಟ್ಟಿ, ನಾನು ಬಾಗಿಲು, ನಾನು ಒಳ್ಳೆ ಕುರುಬನು, ನಾನು ನಿಜವಾದ ದ್ರಾಕ್ಷಿಯ ರಸ. ಇವೆಲ್ಲವನ್ನು ಪ್ರಸ್ತಾಪ ಮಾಡುವಾಗ ಈ ವಾರದಲ್ಲಿ ನಾವು ಕಲಿತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಹಳ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನು ತಾನು ಮೆಸ್ಸಿಯನು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಯೇಸು ಕ್ರಿಸ್ತನನ್ನು ಅನೇಕರು ತಿರಸ್ಕಾರ ಮಾಡಿದ್ರು, ಯೇಸು ಕ್ರಿಸ್ತನನ್ನು ಅನೇಕರು ಅಂಗೀಕಾರ ಮಾಡಿದ್ರು. ಈ ಎರಡು ವಿಷಯಗಳನ್ನ ನಾವಿವತ್ತು ಕಲೀಲಿಕ್ಕೆ ಹೋಗ್ತೇವೆ. ಈ ಅಂಗೀಕಾರ ಮಾಡಲಿಕ್ಕೆ ನಮಗೆ ಮೂಲ ಯಾವುದು? ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ನಾವು ಬರೋದಾದ್ರೆ ಪಾಸ್ಟರ್ ರಾಜದಾಸ್, ಆತನಲ್ಲಿ ಜೀವವಿದೆ ಹೇಳಿ. ಕ್ರಿಸ್ತನಲ್ಲಿ ಜೀವವಿದೆ ಅಂತ ಹೇಳಲಿಕ್ಕೆ ಪುರಾವೆ ಯಾವುದಂತ ಹೇಳಿದ್ರೆ ಯೋಹಾನ 1ನೇ ಅಧ್ಯಾಯ 1ನೇ ವಚನ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿತು, ವಾಕ್ಯವೇ ದೇವರಾಗಿತ್ತಾನೆ. ಸೊ ದೇವರಂದ್ಮೇಲೆ ಈಸ್ ದ ಸೋರ್ಸ್ ಆಫ್ ಲೈಫ್. ಆತನೇ ಜೀವದ ಬುಗ್ಗೆ, ಆತನಿಂದಲೇ ಆತನೇ ಜೀವದಾಯಕ ಅಂತ ಹೇಳ್ಬೋದು. ಅದಕ್ಕೆ 4ನೇ ವಚನ ಹೇಳುತ್ತೆ,
1ನೇ ಅಧ್ಯಾಯ 4, ಆತನಲ್ಲಿ ಜೀವ ಇತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತಂತೆ. ಸೊ ಇವತ್ತು ನಮಗೆ ಜೀವ ಇದೆ ಅಂದರೆ ಈ ಜೀವ ಯಾರಿಂದ ಬಂದದ್ದು? ದೇವರಿಂದ ಬಂದದ್ದು. ಅದಕ್ಕೇ ಆದಿಯಲ್ಲಿ ದೇವರು ಭೂಮಿ ಆಕಾಶ ಉಂಟು ಮಾಡಿದಾಗ ಮೊದಲನೇ ದಿನ ಏನು ಉಂಟು ಮಾಡ್ದ? ಬೆಳಕು. ಆ ಬೆಳಕು ಯಾರು? ಆತನೇ ಬೆಳಕು. ಅವತ್ತು ಸೂರ್ಯಚಂದ್ರ ಉಂಟು ಮಾಡಲಿಲ್ಲ. ಸೂರ್ಯಚಂದ್ರ ಉಂಟಾದದ್ದು 4ನೇ ದಿನ. ಆದರೆ ಮೊದಲನೇ ದಿನನೇ ಬೆಳಕಾಯಿತು ಅಂತ ಹೇಳಿದಾಗ ದೇವರೇ ಲೋಕಕ್ಕೆ ಬೆಳಕಾಗಿದ್ದು. ಆತನಲ್ಲಿ ಬೆಳಕಿದೆ, ಆತನಲ್ಲಿ ಜೀವ ಇದೆ. ಆ ಪ್ರಯುಕ್ತವಾಗಿ ಯೇಸುಸ್ವಾಮಿ ಈ ಲೋಕಕ್ಕೆ ಯಾವ ಕಾರಣಕ್ಕಾಗಿ ಬಂದ ಎಂಬುದಾಗಿ ಅನೇಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇದು, ಯಾವ ಕಾರಣಕ್ಕಾಗಿ ಸ್ವಾಮಿ ಲೋಕಕ್ಕೆ ಬಂದ ಅಂದರೆ 1ನೇ ಅಧ್ಯಾಯ 29ನೇ ವಚನ ಹೇಳುತ್ತೆ, ಮರುದಿನ ಯೋಹಾನನ ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಇಗೋ ಯಜ್ಞದ ಕುರಿ ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡಲಿಕ್ಕಾಗಿ ನೇಮಿಸಿದಂಥದ್ದು. ಸೊ ಇಡೀ ಲೋಕದ ಜನರ ಪಾಪ ನಿವಾರಣೆಗಾಗಿ ಯೇಸುಸ್ವಾಮಿನೇ ಯಜ್ಞದ ಕುರಿಯಾಗಿ ಬಂದ. ಬರೀ ಕ್ರೈಸ್ತರ ಪಾಪಕ್ಕಾಗಲ್ಲ, ಅಡ್ವೆಂಟಿಸ್ಟರ ಪಾಪಕ್ಕಲ್ಲ, ಇಡೀ ಲೋಕದ ಪಾಪ ನಿವಾರಣೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಎರಡನೇದಾಗಿ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ಯೇಸುಸ್ವಾಮಿ ಯಾವ ಕಾರಣಕ್ಕಾಗಿ ಕಳಿಸಲ್ಪಟ್ಟ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡ್ತಾನೆ, ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ಎಲ್ಲರೂ ರಕ್ಷಣೆ ಆಗಬೇಕು ಎಂಬುದಾಗಿ ಕಳಸರಿ ಪ್ರಸನ್ನ ಹೇಳಿದ್ರು. ಇವತ್ತು ಇಡೀ ಲೋಕದ ಜನಸಂಖ್ಯೆ 800 ಕೋಟಿ ಇದೆ. 800 ಕೋಟಿ ಜನರು ನಂಬಿದ್ರೆ ಎಲ್ರಿಗೂ ಸ್ಥಳ ಇದೆ ಎಂಬುದಾಗಿ. ಇವತ್ತು ಸ್ವಾಮಿ ಒಬ್ಬರು ನಾಶ ಆಗಬಾರ್ದು, ಎಲ್ಲರೂ ರಕ್ಷಣೆ ಆಗಬೇಕೆಂಬ ಉದ್ದೇಶ ಇದೆ. ಅದಕ್ಕಾಗಿಯೇ ಸ್ವಾಮಿ ಲೋಕಕ್ಕೆ ಬಂದ. ಎರಡನೇ ಕಾರಣ. 3ನೇದೇನು ಅಂತ ಹೇಳಿದ್ರೆ 6ನೇ ಅಧ್ಯಾಯ, ಯೋಹಾನ 6ನೇ ಅಧ್ಯಾಯ 40ನೇ ವಚನದಲ್ಲಿ ಓದ್ತೇವೆ. ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ಅಂತ ಹೇಳಿದ್ರೆ, ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೆ ದಿನದಲ್ಲಿ ಅವರನ್ನು ಎಬ್ಬಿಸುವೆನು. ಸೊ ಪುನರುತ್ಥಾನ ಆಗಬೇಕಾದ್ರೆ, ಪುನರುತ್ಥಾನ ಯಾರಿಂದಲೂ ಆಗಲ್ಲ, ಯೇಸು ಕ್ರಿಸ್ತನಿಂದಲೇ ಪುನರುತ್ಥಾನ. ಯಾಕಂದರೆ ಯೇಸು ಸತ್ತು ಪುನರುತ್ಥಾನ ಆದ. ಓಂ ಶ್ರೀ ಮೃತ್ಯುಂಜಯ ನಮಃ ಅಂತಾರೆ. ಮೃತ್ಯುವನ್ನು ಜಯಿಸಿದ ದೇವರು ಯೇಸು ಒಬ್ಬರೇ. ಎಲ್ಲರ ಸಮಾಧಿ ಮುಚ್ಚಲ್ಪಟ್ಟಿದೆ, ಆದರೆ ಕ್ರಿಸ್ತನ ಸಮಾಧಿ ತೆರೆಯಲ್ಪಟ್ಟಿದೆ. ಅದಕ್ಕೇ ನಾವು ಎಲ್ಲ ಶವ ಸಂಸ್ಕಾರ ಹೇಳ್ತೇವೆ, ಕ್ರಿಸ್ತನಲ್ಲಿ ಸತ್ತವರು ಭಾಗ್ಯವಂತರು. ಯಾಕಂದರೆ ಕ್ರಿಸ್ತನ ಸತ್ತವರು ಮೊದಲು ಎದ್ದು ಬರ್ತಾರಂತೆ. ಇದು ಪುನರುತ್ಥಾನದ ನಿರೀಕ್ಷೆ ಅಂತ ತೋರಿಸುತ್ತೆ. ಸ್ವಾಮಿ ನಮಗೆ ಜೀವ ಕೊಟ್ಟಿದ್ದಾನೆ, ಪುನರ್ಜೀವ ಕೊಡ್ತಾನೆ ಮತ್ತು ಪಾಪ ಪರಿಹಾರ ಮಾಡ್ತಾನೆ. ಆ ಪ್ರಯುಕ್ತವಾಗಿ ಆತನಲ್ಲಿ ಏನಿದೆ? ಜೀವ ಇದೆ. ಯಾವ ಜೀವ? ನಿತ್ಯ ಜೀವ ಇದೆ. ಈ ಜೀವ ಶಾಶ್ವತ ಅಲ್ಲ, ಇದು ನಶ್ವರ. ಈ ಕಾಲದಲ್ಲಿ ಈಗ ಹೊಂದಿರತಕ್ಕಂಥ ಜೀವ ನಾವು ಕಳ್ಕೊಳ್ತೇವೆ. ಆದರೆ ಸ್ವಾಮಿ ನಮಗೆ ಕೊಡುವಂಥ ಎರಡನೇ ಜೀವ ಅದು ನಿತ್ಯ ಜೀವ. ಅದಕ್ಕೆ ಸಾವಿಲ್ಲದ ಜೀವಿತ ಆಗುತ್ತೆ. ಅದನ್ನು ಸ್ವಾಮಿ ಕೊಡ್ಲಿಕ್ಕೆ ಬರ್ತಾರೆ. ಖಂಡಿತವಾಗ್ಲು ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಇದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಈ ಸೋಮವಾರದ ಪಾಠದಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನಿತ್ಯ ಜೀವದ ವಾಕ್ಯಗಳು, ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ಹೇಳಿ ಪಾಸ್ಟರ್ ಪ್ರಸನ್ನ. ಖಂಡಿತವಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಜನರಿಗೆ ಈ ನಿತ್ಯ ಜೀವ ಏನು ಎಂಬುದಾಗಿ ಅರ್ಥವಾಗಲಿಲ್ಲ. ಶಿಷ್ಯರ ಜೊತೆಯಲ್ಲಿ ಸಂಭಾಷಣೆ ಮಾಡುವಾಗ ಸ್ವಾಮಿ ಹೇಳ್ತಾರೆ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 52ನೇ ವಚನದಲ್ಲಿ, ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ನಾನಿವ ನಿಮ್ಮ ಜೊತೆಯಲ್ಲಿ ಮನುಷ್ಯ ಕುಮಾರನ ಬಂದಿದ್ದೇನೆ, ಆದರೆ ಇದೇ ಮನುಷ್ಯ ಕುಮಾರ ಏನಾಗ್ತಾನೆ? ಮೇಲೋಗ್ತಾನೆ ಎಂಬುದಾಗಿ. ಮುಂದೆ ನೋಡುವಾಗ ಯೇಸು ಸಿಮೋನ್ ಪೇತ್ರನು ಏನು ಹೇಳುತ್ತಾನೆ ಎಂಬುದಾಗಿ ಆತನ ಉತ್ತರವನ್ನು ಎದುರು ನೋಡುವಾಗ ಸಿಮೋನ್ ಪೇತ್ರನು ಹೇಳ್ತಾನೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಹೆಂಗಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಯೇಸು ಸ್ವಾಮಿಯ ಜೊತೆಯಲ್ಲಿ ಇವತ್ತು ನಾವಿರಬೇಕಾದ್ರೆ ಆತನಲ್ಲಿ ನಿತ್ಯ ಜೀವದ ವಾಕ್ಯ ಉಂಟು. ಪುನರುತ್ಥಾನವನ್ನು ಕೊಟ್ಟಿರ್ತಕ್ಕಂಥ ಯೇಸು ಸ್ವಾಮಿ ನಮಗೂ ಸಹ ಪುನರುತ್ಥಾನವನ್ನ ಕೊಡುತ್ತಾನೆ. ನಿತ್ಯ ಜೀವ ಎಂಬತಕ್ಕಂಥ ಪದ ಈ ಒಂದು ಸತ್ಯವೇದದಲ್ಲಿ, ಅಂದರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಸುಮಾರು 17 ಸಾರಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೋಹಾನನು ಇದ್ರ ಬಗ್ಗೆ ಎಷ್ಟು ಮಾಹಿತಿಯನ್ನು ಕೊಡ್ತಾನೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು ಯೋಹಾನ 6:35 ಆತನು ಜೀವ ಕೊಡುವ ರೊಟ್ಟಿ ಎಂಬುದಾಗಿ. ಆ ಜೀವ ಕೊಡುವ ರೊಟ್ಟಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬುದನ್ನ ತಿಳಿದುಕೊಳ್ಳಬೇಕು. ನಿತ್ಯ ಜೀವ ಎಂಬತಕ್ಕಂಥದ್ದು ಯೇಸುವಿನಲ್ಲಿ ಮಾತ್ರ ಬರ್ತದೆ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಕೆಲವು ವಚನಗಳು ಓದೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನವನ್ನ ಗಮನಿಸುವಾಗ ಅಲ್ಲಿ ಹೇಳ್ತದೆ, ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು.
16ನೇ ವಚನ ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಯಾತಕ್ಕೆಂದರೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ. ಸೊ ಈ ನಿತ್ಯ ಜೀವ ಎಂಬತಕ್ಕಂಥದ್ದು ದೇವರು ಕೊಡ್ತಕ್ಕಂಥ ಉಚಿತವಾದಂಥ ವರ. ಯೋಹಾನ 10:10 ಸ್ವಾಮಿ ಹೇಳ್ತಾನೆ, ಕಳ್ಳನು ಕದಿಯೋಕ್ಕೋಸ್ಕರ ಬರ್ತಾನೆ, ಆದ್ರೆ ನಾನು ಬರ್ತಕ್ಕಂಥದ್ದು ನಿಮ್ಮಲ್ಲಿ ಜೀವವನ್ನು ಕೊಡ್ಲಿಕ್ಕೋಸ್ಕರ, ಸಮೃದ್ಧಿಯಾದಂಥ ಜೀವವನ್ನು ಕೊಡ್ಲಿಕ್ಕೆ ಎಂಬುದಾಗಿ. ಸೊ ಆ ನಿತ್ಯ ಜೀವ ಎಂಬತಕ್ಕಂಥದ್ದು ಯೇಸುವಿನಲ್ಲಿ ಮಾತ್ರ ಸಿಗುವಂಥದ್ದಾಗಿದೆ. ಅದನ್ನ ಕ್ರೈಸ್ತರಾದ ನಾವು ಹೇಗೆ ಪಡೆದುಕೊಳ್ಳಬಹುದು? ಒಂದೇ ಒಂದು ರೀತಿಯಲ್ಲಿ ಪಡೆದುಕೊಳ್ಳಬಹುದು, ಅದು ನಂಬಿಕೆಯಿಂದ ಮಾತ್ರ. ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟವರೆಲ್ಲರೂ ಸಹ ನಿತ್ಯ ಜೀವವನ್ನು ಪಡೆಯುತ್ತಾರೆ. ಯೇಸು ಸ್ವಾಮಿಯನ್ನು ನಂಬದೇ ಇದ್ದರೆ ನಿತ್ಯ ಜೀವ ಸಿಕ್ಕಲು ಸಾಧ್ಯವಿಲ್ಲ. ಯಾಕೆಂದ್ರೆ ಆತನಲ್ಲೇ ಇದೆ. ನನ್ನನ್ನು ಬಿಟ್ಟು ನೀವೇನು ಮಾಡಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಆ ನಿತ್ಯ ಜೀವ ಸ್ವಾಮಿಯಲ್ಲ ಇರುವಾಗ ಅದನ್ನು ನಾವು ಪಡೆದುಕೊಳ್ಬೇಕು. ಪೇತ್ರನ ಹೇಳುವಂತರಾಗಿದ್ದಾನೆ, ಸ್ವಾಮಿ ನಿನ್ನಲ್ಲಿ ಆ ನಿತ್ಯ ಜೀವದ ವಾಕ್ಯಗಳಿವೆ, ನಾವು ನಿನ್ನನ್ನು ಬಿಟ್ಟು ಎಲ್ಲಿ ಹೋಗೋದು ಎಂಬುದಾಗಿ ಸ್ವಾಮಿ ಪೇತ್ರನು ಕೇಳ್ತಾ ಇದ್ದಾನೆ. ಇವತ್ತು ನಾವು ಸಹ ಕ್ರೈಸ್ತರಾಗಿ ಕೇಳಬೇಕಾದದ್ದು ಏನಪ್ಪಾ ಅಂದ್ರೆ, ಈ ರಕ್ಷಣೆ, ಈ ನಿತ್ಯ ಜೀವ ಎಂಬತಕ್ಕಂಥದ್ದು ವಿಜ್ಞಾನದಲ್ಲಿ ಬರೋದಿಲ್ಲ, ತತ್ವಗಳಲ್ಲಿ ಬರೋದಿಲ್ಲ, ಚರಿತ್ರೆಯಲ್ಲಿ ಬರೋದಿಲ್ಲ, ಅಥವಾ ಯಾವುದೇ ರೀತಿಯಾದಂಥ ಮಾನವೀಯ ಶಿಸ್ತಿನ ಮೂಲಕವಾಗಿ ಬರೋದಲ್ಲ. ಇದು ದೇವರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಎಂಬುದಾಗಿ. ಅದು ಮಾತ್ರವಲ್ಲ, ಈ ನಿತ್ಯ ಜೀವವನ್ನ, ರಕ್ಷಣೆಯನ್ನ ಸ್ವಾಮಿ ಉಚಿತವಾಗಿ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಇವತ್ತು ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಜನರು ಸಾಕಷ್ಟು ಪ್ರಯಾಸವನ್ನ ಪಡ್ತಾರೆ, ಕಸರತ್ತನ್ನ ಮಾಡ್ತಾರೆ, ಹಣವನ್ನ ವ್ಯಯ ಮಾಡ್ತಾರೆ, ದೇಹವನ್ನ ಗಾಯ ಮಾಡ್ಕೊಳ್ತಾರೆ, ಪ್ರಯಾಣವನ್ನ ಮಾಡ್ತಾರೆ, ಯಾತ್ರೆಗೆ ಹೋಗ್ತಾ ಇದ್ದಾರೆ. ಆದರೆ ವ್ಯರ್ಥವಾದ ಕಾರ್ಯಗಳು, ನಿರಾಶೆಯಾಗಿ ಬರ್ತಾರೆ. ಆದರೆ ಸ್ವಾಮಿ ನಮ್ಮಲ್ಲಿಗೆ ಬಂದು ಹೇಳ್ತಕ್ಕಂಥದ್ದು, ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ. ಈ ನಿತ್ಯ ಜೀವ ಎಂಬತಕ್ಕಂಥ ಅಂಶ ಲೇಖಕರು ಒಂದು ಚರ್ಚೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನು ಹಾಕಿರ್ತಾರೆ. ಈ ನಿತ್ಯ ಜೀವದ ಬಗ್ಗೆ ಮಾಹಿತಿಯನ್ನು ಪಡೆದಿರ್ತಕ್ಕಂಥವ್ರು, ನಾವು ಈ ಭೂಮಿ ಮೇಲೆ ಇರ್ತಕ್ಕಂಥದ್ದು ಕೊಂಚ ಕಾಲವೇ, 5 ಇಯರ್ ಪ್ಲ್ಯಾನು, 10 ಇಯರ್ ಪ್ಲ್ಯಾನು, 20 ಇಯರ್ ಪ್ಲ್ಯಾನು, 30 ಇಯರ್ ಪ್ಲ್ಯಾನ್ ಬೇಕಾಗಿಲ್ಲ. ಒಬ್ಬ ಕ್ರೈಸ್ತಿಯನು, ನಂಬತಕ್ಕಂಥ ಕ್ರೈಸ್ತಿಯನು ಈ ನಿತ್ಯ ಜೀವದ ಬಗ್ಗೆ ಯಾವ ರೀತಿ ಆತನು ತನ್ನ ಒಂದು ಯೋಚನೆ ಅಥವಾ ಅವನ ಕುಟುಂಬದ ಯೋಚನೆ ಯಾವ ರೀತಿ ಇರಬೇಕು? ಕುಟುಂಬವನ್ನ ನಾವು ಬೇರೆ ವಿಮೆಗಳನ್ನು ಇಟ್ಕೊಳ್ಳೋದಕ್ಕಿಂತ ಕ್ರಿಸ್ತನಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಯಾಕೆಂದ್ರೆ ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನನ್ನು ನಂಬಿದವನು ನಿತ್ಯ ಜೀವವನ್ನು ಪಡೆಯುತ್ತಾನೆ. ಈ ವಿಶ್ವಾಸ ಇರಬೇಕು. ಆ ನಂಬಿಕೆ ನಮ್ಮಲ್ಲಿಲ್ಲ ಅಂದ್ರೆ ನಾವು ಯಾವುದೇ ಕಡೆ ಶೇಕಡ ಮಾಡಿ ನಾವು ಇಟ್ಟರೂ ಸಹ ಅದು ಪ್ರಯೋಜನ ಆಗೋದಿಲ್ಲ. ದೇವರ ರಾಜ್ಯಕ್ಕೋಸ್ಕರ ತವಕ ಪಡ್ರಿ, ನಿಮಗೆಲ್ಲವೂ ಸಿಗುವಂಥದ್ದಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ಪಾಸ್ಟರ್ ರಾಜದಾಸ್, ಯೋಹಾನ 1:12 ಮತ್ತು 13ನೇ ವಚನವನ್ನು ಓದಿ ಸ್ವಲ್ಪ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕ್ರೈಸ್ತರಾಗಬೇಕು ಅಂದರೆ ಈ ಒಂದು ಮೆಟ್ಲನ್ನು ಉಪಯೋಗಿಸ್ಬೇಕು ಅಥವಾ ಈ ಒಂದು ದಾರಿಯನ್ನು ಯೂಸ್ ಮಾಡಬೇಕು ಅಂತ ಬರೆದಿದ್ದಾರೆ ಲೇಖಕರು. ಹೇಳಿ. 1ನೇ ಅಧ್ಯಾಯ 12-13 ಹೀಗೆ ಹೇಳ್ತಾನೆ ಯೋಹಾನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸೊ ನಾವು ದೇವರ ಮಕ್ಕಳಾಗಬೇಕಾದ್ರೆ ಮೊದಲನೇದಾಗಿ ನಂಬಬೇಕು. ಯಾರನ್ನು ನಂಬಬೇಕು? ಯೇಸು ಕ್ರಿಸ್ತನು ದೇವಕುಮಾರನು, ಮನುಷ್ಯರ ರಕ್ಷಣೆಗಾಗಿ ಬಂದಾತನು, ಆತನೇ ನಮ್ಮ ರಕ್ಷಕನು, ಪಾಪ ವಿಮೋಚಕನು ಎಂಬುದಾಗಿ ನಂಬಿದ್ರೆ ನಾವು ದತ್ತು ಸ್ವೀಕಾರ ಆಗ್ತೀವಿ. ಎರಡನೇದಾಗಿ 13ನೇ ವಚನ ಹೇಳುತ್ತೆ, ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದಂತೆ. ಯಾರು ವಿಶ್ವಾಸಿಸ್ತಾರೆ, ನಂಬಿಕೆ ಇಡ್ತಾರೆ ಮನುಷ್ಯ ಕುಮಾರನ ಮೇಲೆ, ಅವರು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಇದೆ. ಇದು ಶಾರೀರಿಕ ಸಂಬಂಧ ಅಲ್ಲ, ಆತ್ಮಿಕ ಸಂಬಂಧ ಸೂಚಿಸುವಂಥದ್ದಾಗಿದೆ. ಅದಕ್ಕೇನೆ ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ರೋಮಾಪುರದವರೆಗೆ ಪತ್ರಿಕೆ 8ನೇ ಅಧ್ಯಾಯ 16ನೇ ವಚನದಲ್ಲಿ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಇವತ್ತು ಆ ಕನ್ವಿಕ್ಷನ್, ಇವತ್ತು ನಮಗೊಂದು ಒಂದು ಆ ಸಂತೋಷ ಏನಂತ ಹೇಳಿದ್ರೆ, ನಾವು ದೇವರ ಮಕ್ಕಳಾಗಿದ್ದು ಹೇಗೆ? ಬಿಕಾಸ್ ದ ಪವಿತ್ರಾತ್ಮ ದೇವರು ನಮ್ಮನ್ನು ಹೇಳ್ತಾನೆ, ಯು ಆರ್ ಗಾಡ್ಸ್ ಚಿಲ್ಡ್ರನ್, ದೇವರ ಮಕ್ಕಳಾಗಿದ್ದೀವಿ ಅಂತೇಳಿ. ಆ ವಿಶ್ವಾಸ ಇರುತ್ತಂತೆ. ಎಲ್ರಿಗೂ ಇರಲ್ಲ ಅದು. ಯಾರಲ್ಲಿ ಪವಿತ್ರ ಆತ್ಮ ಇರ್ತದೆ ಅವ್ರಿಗೆ ಮಾತ್ರ ಆ ಭರವಸೆ ಇರ್ತದೆ, ನಾವು ದೇವರ ಮಕ್ಕಳು ಎಂಬುದಾಗಿ. ಅದರಿಂದ ಸಹಿತರು ಅನೇಕರನ್ನ ಏನು ಹೇಳ್ತಾನೆ, ನೀವು ದೇವರ ಮಕ್ಕಳಲ್ಲ, ನನ್ನ ಮಕ್ಕಳು ಅಂತಾನೆ. ಅದಕ್ಕೆ ಇವತ್ತು ನಾವು ದೇವರ ಮಕ್ಕಳು ಅಂತ ಹೇಳಲಿಕ್ಕೆ ಸಾಕ್ಷಿ ಏನು? ಆತನ ಗುಣಲಕ್ಷಣ.
ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬರಬೇಕಾಗಿದೆ. ಇವತ್ತು ಪವಿತ್ರಾತ್ಮ ದೇವರು ನಮ್ಮಲ್ಲಿದ್ದರೆ ಪವಿತ್ರಾತ್ಮನ ಗುಣಲಕ್ಷಣ ನಮ್ಮಲ್ಲಿ ಬರಬೇಕು. ವಂಡರ್ಫುಲ್. ಈಗ ಈ ಮಂಗಳವಾರದ ಪಾಠದಲ್ಲಿ ನಿಮ್ಮ ಒಂದು ಅನಿಸಿಕೆ ಪಾಸ್ಟರ್ ಪ್ರಸನ್ನ ಕುಮಾರ್. ಇಲ್ಲಿ ಕ್ರೈಸ್ತರಾಗಬೇಕಾದ್ರೆ 2 ವಿಷಯಗಳಿದೆ. ಒಂದು ಮಾನವೀಯ ವಿಷಯ, ಒಂದು ದೈವಿಕವಾದ ವಿಷಯ. ಮಾನವರಾಗಿ ನಾವು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಬೇಕು, ನಂಬಿಕೊಳ್ಬೇಕು. ಆಗಲೇ ನಮಗೆ ಹೊಸ ಜೀವನ ಸಿಗ್ತಕ್ಕಂಥದ್ದು. ಪೌಲನು ಹೇಳುವ ಹಾಗೆ, ಯಾರು ಕ್ರಿಸ್ತನಲ್ಲಿದ್ದಾರೋ ಅವರು ನೂತನ ಸೃಷ್ಟಿಗಳಾಗ್ತಾರೆ ಎಂಬುದಾಗಿ. ಆ ನೂತನ ಸೃಷ್ಟಿ ನಮ್ಮಲ್ಲಿ ಬರಬೇಕಾದ್ರೆ ನಾವು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಬೇಕು, ಸ್ವೀಕಾರ ಮಾಡಿಕೊಳ್ಬೇಕು. ಆಗ ನಮ್ಮ ನಂಬಿಕೆ ಹೆಚ್ಚಾಗ್ತದೆ, ನಮ್ಮ ಜೀವನ ಆತನಲ್ಲಿ ಆತುಕೊಳ್ತದೆ. ವಂಡರ್ಫುಲ್. ಮುಂದಿನ ಭಾಗದಲ್ಲಿ ಇನ್ನೊಂದು ಕೆಲವು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಇದೆ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠದಲ್ಲಿ ನಾವು ನೋಡುವಾಗ ಈ ಒಂದು ಜೀವದ ಮೂಲವನ್ನು ನಿರಾಕರಿಸುವಂಥ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪಾಸ್ಟರ್ ರಾಜದಾಸ್ ಹೇಳಿ. ಜೀವದ ಬುಗ್ಗೆ ಯಾರು? ಯೇಸು ಕ್ರಿಸ್ತನೇ ಜೀವದ ಬುಗ್ಗೆ. ಆತನನ್ನು ನಾವು ಅಂಗೀಕರಿಸ್ಕೊಂಡ್ರೆ ನಮಗೆ ನಿತ್ಯ ಜೀವ ಸಿಗುತ್ತೆ. ಆತನ ತಿರಸ್ಕಾರ ಮಾಡಿದ್ರೆ ನಿತ್ಯ ಜೀವನ ಕಳ್ಕೊಳ್ತೇವೆ. ಇದು ಅಂಗೀಕಾರ, ತಿರಸ್ಕಾರ 2 ಅಂಶ ಇದೆ. ಯಾವುದನ್ನು ನಾವು ಸ್ವೀಕರಿಸ್ತೀವಿ ಅದರ ಮೇಲೆ ಹತ್ಕೊಂಡಿದೆ. ಅದರಿಂದ ನಾವು ಸ್ವಾಮಿನ ನಾವು ನಂಬೋದು ಮಾತ್ರ ಅಲ್ಲದೆ ಆತನ ಅಂಗೀಕರಿಸ್ಕೊಂಡು ಆತನ ಜೀವಿತವನ್ನು ಅಳವಡಿಸಿದ್ರೆ, ಆತನ ಸ್ವಭಾವಗಳು, ಕ್ಯಾರೆಕ್ಟರಿಸ್ಟಿಕ್ಸ್, ಆತನ ಸ್ವಭಾವ ನಮ್ಮಲ್ಲಿ ಬಂದಾಗ ನಾವು ಆತನ ಮಕ್ಕಳಾಗ್ತೇವೆ. ಇವತ್ತು ಇದಕ್ಕೆ ವಿರುದ್ಧವಾಗಿ ಸೈತಾನ ಕಾರ್ಯ ಮಾಡ್ತಾನೆ. ಯಾವ ಕಾರ್ಯ? ಜನಗಳನ್ನ ನಂಬದಿರಂಗೆ ಮಾಡ್ತಾನೆ, ಸಂದೇಹ ಹುಟ್ಟಿಸ್ತಾ ಇದ್ದಾನೆ. ಈ ಒಂದು ಅನುಭವ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅರಣ್ಯಕಾಂಡ 13ನೇ ಅಧ್ಯಾಯ 23ರಿಂದ 33 ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯೆರಿಕೋ ಪಟ್ಟಣಕ್ಕೆ ಕಾನಾನ್ ದೇಶವನ್ನು ಹೋಗಿ ವೀಕ್ಷಿಸ್ಕೊಂಡು ಬರ್ಲಿಕ್ಕೋಸ್ಕರ ಸ್ಪೈಸ್ ಅಂತ ಹೇಳ್ತಾರೆ, ಗೂಢಚಾರ ಹೋಗಿ ಅವರು ವರದಿ ತಂದಾಗ 10 ಮಂದಿ ಏನು ವರದಿ ಕೊಡ್ತಾರೆ? ನಕಾರಾತ್ಮಕ ವರದಿ ಕೊಡ್ತಾರೆ. ಎಲ್ಲ ಜನಗಳಲ್ಲಿ ಸಂದೇಹ ಹುಟ್ಟಿಸ್ತಾರೆ, ಭಯ ಹುಟ್ಟಿಸಿ ನಾವು ಮಿಡತೆಗಳ ತರ ಇದ್ದೀವಿ. ದೇವರು ಹೇಳಿದಾನೆ, ನಾನು ಅದನ್ನು ನಿಮ್ಗೆ ಕೊಡ್ತೇನೆ ಹೋಗಿ ಅಂತ. ಆದರೆ ಅಲ್ಲಿ 12 ಮಂದಿಲಿ ಇಬ್ಬರಿದ್ರು. ಯಾರು? ಕೇಲಬ್ ಮತ್ತು ಯೋಶುವ. ಇವರು ಸಕಾರಾತ್ಮಕವಾದ ವರದಿಯನ್ನು ಕೊಟ್ಟರು, ವಿಶ್ವಾಸನ ಹುಟ್ಟಿಸಿದ್ರು. ಆದರೂ ಜನ ಅವ್ರನ್ನ ಕೊಲ್ಲಬೇಕಂತ ಹೇಳಿದ್ರು. ಸೊ ಸಹಜವಾಗಿ ಪ್ರಭಾವ, ನಕಾರಾತ್ಮಕದ ಪ್ರಭಾವನೇ ಜಾಸ್ತಿ ಇದೆ ಈ ಲೋಕದಲ್ಲಿ. ಆವಾಗ ಹೇಗಾಯಿತು, ಈಗಲೂ ಹಾಗೆ ನಡೀತಾ ಇದೆ. ಇವತ್ತು ನಾವು ಸ್ವಾಮಿ ಬರ್ತಾ ಇದ್ದಾನೆ, ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಜನ ನಂಬಲ್ಲ. ಇಲ್ಲೇ ಸ್ವರ್ಗ ಇದೆ, ಅಲ್ಲೆಲ್ಲಿದೆ ಸ್ವರ್ಗ, ದೇವರೆಲ್ಲಿ ಬರ್ತಾನೆ, ದೇವರೇ ಇಲ್ಲ ಅಂತೇಳಿ ಅನೇಕರು ದೇವರನ್ನ, ಆ ಜೀವದಾಯಕನ ದೇವರನ್ನ ನಿರಾಕರಿಸ್ತಾ ಇದ್ದಾರೆ. ನಿಜವಾದ ಒಂದು ಆಶೀರ್ವಾದ ಏನು, ನಿಜವಾದ ಒಂದು ಸಂತೋಷ ಏನು ಅಥವಾ ನೆಮ್ಮದಿ ಏನು ಅಂತ ಲೋಕ ಅವರದೇ ಆದಂಥ ಒಂದು ಯೋಚನೆಯಲ್ಲಿದೆ. ಸಮ್ ಪೀಪಲ್ ಥಿಂಕ್ ಹ್ಯಾಪಿನೆಸ್ ಇಸ್ ಇನ್ ಅ ಬಾಟಲ್. ಒಂದು ಮದ್ಯಪಾನದ ಒಂದು ಬಾಟಲ್ನಲ್ಲಿ ಸಂತೋಷ ಇದೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಬಿಟ್ವೀನ್ ದ ಫಿಂಗರ್ ಒಂದು ಸ್ಮಾಲ್ ಸ್ಟಿಕ್ ಈಸ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಅಂತ ಅಂದ್ಕೊಳ್ತಾರೆ. ಕೆಲವರು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿದ್ದಾರೆ. ಆದರೆ ಈ ಒಂದು ಪಾಠದಲ್ಲಿ, ಬುಧವಾರದ ಪಾಠದಲ್ಲಿ ನೇರವಾಗಿ ಸುವಾರ್ತೆಯಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೀವಿ ಯಾವುದು ಮುಖ್ಯ ಅಂತ. ಏನಂತೀರಪ್ಪ? ಜೀವದ ಬುಗ್ಗೆ ಯೇಸು ಸ್ವಾಮಿನೇ, ಆತನಲ್ಲೇ ಆನಂದ, ಆತನಲ್ಲಿ ನಿತ್ಯ ಜೀವ ಇದೆ. ಆತನನ್ನ ಸಂದೇಹ ಪಟ್ರೆ ನಾವು ಕಳ್ಕೊಳ್ತೇವೆ. ಸೊ ಸೈತಾನ ಉಪಯೋಗಿಸ್ತಕ್ಕಂಥ ಅಸ್ತ್ರ ಯಾವುದಂತ ಹೇಳಿದ್ರೆ ಸಂದೇಹ, ಡೌಟ್. ಇವತ್ತು ಅನೇಕರು ಸ್ವಾಮಿಯನ್ನ ನಿರಾಕರಿಸ್ತಾ ಇದ್ದಾರೆ. ಯಾಕಂದ್ರೆ ಅವನ ಹೆಂಗೆ ದೇವರಾಗ್ಲಿಕ್ಕೆ ಸಾಧ್ಯ, ಅವನು ಹೆಂಗೆ ನಮ್ಮ ದೇವರಾಗ್ತಾನೆ, ಆತನ ಅಮೆರಿಕ ದೇವರು, ಆತನ ವಿದೇಶಿಯ ದೇವರು ಅಂತೇಳಿ ಇಂತಹ ಭಾವನೆಗಳು ಹುಟ್ಟಿಸಿ ಆ ಜೀವ ಬುಗ್ಗಿಯ ದೇವರನ್ನ ನಿರಾಕರಿಸ್ತಿದ್ದಾರೆ. ಇದು ಬಹಳ ವಿಷಾದಕರ. ನಾವು ಸತ್ಯ ತಿಳ್ಕೊಂಡವರು ಇತರರಿಗೆ ಸತ್ಯ ತಿಳಿಸೋದು ನಮ್ಮ ಧರ್ಮ ಆಗಿದೆ. ನಾವು ನಂಬೋದು ಮಾತ್ರ ಅಲ್ಲ, ಇತರನ್ನು ನಂಬಿಸಬೇಕಾಗಿದೆ. ನಾವು ರಕ್ಷಣೆ ಪಡೆದೋದಲ್ಲ, ಇತರಿಗೂ ರಕ್ಷಣೆ, ಇದು ಪ್ರಾಮುಖ್ಯವಾದಂಥ ಕರ್ತವ್ಯ. ನಮಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಏನಂದರೆ, ಸುವಾರ್ತೆ ಅಂದರೆ ಏನಪ್ಪ ಅಂದರೆ, ಒಬ್ಬ ಭಿಕ್ಷಕ ಇನ್ನೊಂದು ಭಿಕ್ಷಕನ ಹತ್ರ ಆಹಾರ ಎಲ್ಲಿ ಸಿಕ್ಕುತ್ತೆ ಅಂತ ಹೋಗಿ ಹೇಳ್ತಕ್ಕಂಥದ್ದೇ ಸುವಾರ್ತೆ. ವಾಟ್ ಈಸ್ ಇವಾಂಜಲಿಸಮ್? ಇಸ್ ಒನ್ ಬೆಗರ್ ಟೆಲಿಂಗ್ ಅನದರ್ ಬೆಗರ್ ವೇರ್ ಫುಡ್ ಇಸ್ ಫೌಂಡ್. ಸೊ ಮುಂದೆ ಹೋಗೋಣ. ಈ ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಇದು ತುಂಬ ಒಂದು ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ ಪಾಸ್ಟರ್ ಪ್ರಸನ್ನ. ಇಲ್ಲಿ ನೇರವಾಗಿ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು ಅಥವಾ ಯೋಹಾನನು ಎಷ್ಟು ಸರಳವಾಗಿ ನೇರವಾಗಿ ಬರೆದಿದ್ದಾನೆ ಅಂದರೆ, ಯಾರು ಕ್ರಿಸ್ತನ ಅಂಗೀಕಾರ ಮಾಡೋದಿಲ್ವೋ
ಅವರು ಖಂಡನೆಗೆ ಒಳಗಾಗ್ತಾರೆ, ತೀರ್ಪಿಗೆ ಒಳಗಾಗ್ತಾರೆ ಎಂಬುದಾಗಿ. ಒಂದು ವಾಕ್ಯವನ್ನು ಓದೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 18ರಿಂದ ಗಮನಿಸುವಾಗ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಹಾಗೆ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಈ ವಚನ ಎಷ್ಟು ಸತ್ಯ ಇದೆ ಅಂದರೆ, ನಾವು ನೋಡ್ತೀವಿ ಈ ಲೋಕ ರೂಢಿಯಾಗಿ ಕೆಟ್ಟವರು ಕೆಟ್ಟವ್ರ ಜೊತೆನೇ ಸೇರ್ತಾರೆ, ಕೆಟ್ಟವರು ಒಳ್ಳೆಯವ್ರ ಹತ್ರ ಸೇರೋದೇ ಇಲ್ಲ, ಒಳ್ಳೆಯವರು ಹೇಳುವಂಥ ವಿಚಾರಗಳನ್ನ ಅಂಗೀಕರಿಸೋದೇ ಇಲ್ಲ ಅಲ್ವಾ? ಈ ವಚನ ಎಷ್ಟು ನೇರವಾಗಿದೆ ಹೇಳಿ. ಖಂಡಿತವಾಗಿ ಅದನ್ನ ಯೋಹಾನ 1:10 ನಾವು ಹೋಲಿಸುವಾಗ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಸೊ ಕ್ರಿಸ್ತನು ಇದ್ದಾನೆ, ಇದ್ದನು, ಮುಂದೆ ಇರುತ್ತಾನೆ ಎಂಬತಕ್ಕಂಥ ಸತ್ಯಾಂಶಗಳನ್ನ ನಾವು ಪದೇ ಪದೇ ಜನಗಳಿಗೆ ತಿಳಿಸುವಾಗ ಅದನ್ನ ಅಂಗೀಕಾರ ಮಾಡುವವರು ರಕ್ಷಣೆ ಹೊಂದುತ್ತಾರೆ, ತಿರಸ್ಕಾರ ಮಾಡುವವರು ಖಂಡನೆಗೆ ಒಳಗಾಗ್ತಾರೆ, ತೀರ್ಪಿಗೆ ಒಳಗಾಗ್ತಾರೆ. ಯೇಸು ಕ್ರಿಸ್ತನನ್ನ ತಿರಸ್ಕಾರ ಮಾಡಲಿಕ್ಕೆ, ಆತನ ಬೆಳಕನ್ನು ತಿರಸ್ಕಾರ ಮಾಡಲಿಕ್ಕೆ ನಾವು ಮುಂದೆ ಹೋದಾಗ ನಾವು ಸೈತಾನನ ಶೋಧನೆಗೆ ಒಳಗಾಗ್ತೇವೆ. ಸೈತಾನನು ಬಹಳ ಸುಲಭವಾಗಿ ನಮ್ಮನ್ನ ಕತ್ತಲೆಗೆ ನಡೆಸುವಂತನಾಗಿದ್ದಾನೆ. ಉದಾಹರಣೆಗೆ ಅವಳ ವಿಷಯವಾಗಿ ಪ್ರಸ್ತಾಪವಾಗಿದೆ. ಅವಳು ಆ ಏದೇನ್ ತೋಟದಲ್ಲಿ ಎಷ್ಟು ಸುಲಭವಾಗಿ ಮೋಸ ಹೋದಳು. ಸೈತಾನನ ಒಂದೇ ಒಂದು ಮಾತಿಗೆ, ನೀನು ಸಾಯೋದಿಲ್ಲಮ್ಮ, ಖಂಡಿತವಾಗಿ ಸಾಯೋದಿಲ್ಲ, ನೋಡು ನಾನು ತಿಂತಾ ಇದ್ದೇನೆ. ಇಂತಹ ವಾಕ್ಯಗಳಿಂದ ಜನರನ್ನ ಮೋಸಗೊಳಿಸ್ತಕ್ಕಂಥದ್ದೇ ಸೈತಾನನ ಉದ್ದೇಶವಾಗಿದೆ. ಆ ಸೈತಾನನ ಎದುರಿಸಬೇಕಾದ್ರೆ ನಮಗಿರ್ತಕ್ಕಂಥ ಒಂದೇ ಒಂದು ಆಯುಧ ದೇವರ ವಾಕ್ಯ. ಯಾಕೆಂದ್ರೆ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1-4 ವಚನದಲ್ಲಿ ಯೇಸು ಕ್ರಿಸ್ತನ ಶೋಧನೆಗಳನ್ನು ನಾವು ಗಮನಿಸುವಾಗ ಆ ಪ್ರತಿಯೊಂದು ಶೋಧನೆಯನ್ನ ದೇವರು, ಯೇಸು ಸ್ವಾಮಿಯು ಹೇಗೆ ಎದುರಿಸಿದ್ರೆ ದೇವರ ವಾಕ್ಯದ ಮೂಲಕವಾಗಿ. ಬರೆಯಲ್ಪಟ್ಟಿದೆ, ಇಟ್ ಇಸ್ ರಿಟರ್ನ್, ಇಲ್ಲಿ ಬರೆಯಲ್ಪಟ್ಟಿದೆ, ಈಗ ನಾನು ಮಾಡಬಾರ್ದು. ಮಾಡ್ಲಿಕ್ಕೆ ಶುರುವಾಗಬಹುದಾಗಿತ್ತು, ಆದರೆ ಆತನು ಮಾಡ್ಲಿಕ್ಕೆ ಮುಂದಾಗಲಿಲ್ಲ. ಕಾರಣ ಇಷ್ಟೇ, ಆತನು ತಂದೆಯನ್ನ ಆತುಕೊಂಡನು, ದೇವರ ವಾಕ್ಯವನ್ನ ಆತುಕೊಂಡು. ಇವತ್ತು ಸಹ ನಾವು ದೇವರನ್ನ ಆತುಕೊಳ್ಬೇಕು, ದೇವರ ವಾಕ್ಯವನ್ನ ಆತುಕೊಳ್ಬೇಕು. ಆಗ ತಾನೇ ಶೋಧನೆಗಳಿಂದ ಹೊರಗಡೆ ಬರಲು ಸಾಧ್ಯ. ಇಲ್ಲವಾದರೆ ಶೋಧನೆಯ ಒಳಗೆ ಬೀಳೋದು ಬಹಳ ಸುಲಭವಾಗ್ತದೆ. ವಂಡರ್ಫುಲ್. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇನ್ನೂ ಕಲಿಯೋಣ. ಆದರೆ ದೇವರ ವಾಕ್ಯವನ್ನು ಓದಬೇಕು, ಅದರಲ್ಲಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಉಪಯೋಗಿಸ್ಬೇಕು. ಲೋಕವು ನಮ್ಮನ್ನು ಕರೆದಾಗ ಖಂಡಿತವಾಗ್ಲೂ ನಾವು ಜಯವನ್ನು ಹೊಂದ್ತೀವಿ ಲೋಕದ ಮೇಲೆ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.